ಜಗತ್ತಿನ ಅದೆಷ್ಟೋ ಕೌತುಕಗಳು ಇಂದಿಗೂ ಕೂಡ ವೈಜ್ಞಾನಿಕತೆಗೂ ಮೀರಿ ನಮ್ಮನ್ನ ನಿಬ್ಬೆರಗೊಳಿಸುತ್ತಲೇ ಇವೆ. ಎಷ್ಟೋ ಸಂಶೋಧನೆಗಳಿಗೂ ಕೈಗೆಟುಕದೆ ಒತ್ತಿರ ಸಿಗದೆ ನಮ್ಮನ್ನು ಕಾಡುತ್ತಾ ಬಂದಿವೆ. ಅಂತಹ ಸೋಜಿಗೆಗಳನ್ನ ನಾವು ಅದೆಲ್ಲೋ ದೂರದ ಜಗತ್ತಿನಲ್ಲಿ ಕಾಣಬೇಕಾಗಿಲ್ಲ. ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲು ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ ಹಾಗೂ ಅದರಾಚೆಗೂ ಅದೆಷ್ಟು ವಿಸ್ಮಯಕಾರಿ ಸಂಗತಿಗಳು ನಮ್ಮನ್ನು ಪ್ರಶ್ನಿಸುತ್ತಲೇ ಇವೆ. ಅದೇ ತರಹದ ವಿಸ್ಮಯಕಾರಿ ಚಮತ್ಕಾರ ನಮ್ಮನ್ನ ಬೆಂಬಿಡದೆ ಕರೆದೊಯ್ದಿದೆ. ಆ ಜಾಗ ದೂರದ ಜಗತ್ತಲ್ಲ, ಬದಲಾಗಿ ನಮ್ಮ ವಿಶಾಲ ಕರ್ನಾಟಕದ ಮಲೆನಾಡ ಸೆರಗು, ಅಂದರೆ ಮಲೆನಾಡ ಅಂಚಿನಲ್ಲಿರುವ ನೀರಳ್ಳ. ಹೌದು, ಈ ಜಾಗ ಹಾಸನದಿಂದ ಹಳೆಬೀಡು ಮಾರ್ಗವಾಗಿ ಹಾಸನ ಬಸ್ ನಿಲ್ದಾಣದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ಕಾಣಸಿಗುತ್ತದೆ. ಸದಾ ಕಾಲ ಜುಳನೆ ದೇವರ ಪಾದದಲ್ಲಿ ವರ್ಷದ 365 ದಿನವೂ ಕೂಡ ನೀರು ಹರಿಯುತ್ತಲೇ ಇದೆ. ಬಂಡೆಗಳ ನಡುವೆ ಪೂಜಿಸಲ್ಪಡುವ ಈ ಜಾಗವನ್ನ ನೀರಳ್ಳ ರಂಗನಾಥ ಸ್ವಾಮಿ ದೇಗುಲ ಎಂತಲೂ, ಇಲ್ಲಿ ಸಾಕ್ಷಾತ್ ರಂಗನಾಥ ಸ್ವಾಮಿ ಶೇಷ ಶಯನನಾಗಿ ಇಲ್ಲಿ ನೆಲೆಸಿದ್ದಾನೆ ಎಂದು ಭಕ್ತಾದಿಗಳು ನಂಬಿದ್ದಾರೆ. ಹಾಸನದಿಂದ ನೀರಳ್ಳ ಅಂದ್ರೆ ಸಾಕು, ಸೆಟ್ಲ್ ಗಾಡಿಯಲ್ಲಿ ವೆಹಿಕಲಲ್ಲಿ ಬರ್ತಾರೆ. ಇನ್ನು ಈ ಜಾಗ ಇವತ್ತು ನೆನೆಯದಲ್ಲ, ಹಲವಾರು ವರ್ಷಗಳಿಂದಲೂ ಇಲ್ಲಿ ಚಮತ್ಕಾರ ನಡೆಯುತ್ತಲೇ ಇದೆ. ಆದರೆ ಯಾರಿಗೂ ಅಷ್ಟು ಸುಲಭವಾಗಿ ಕಾಣಸಿಗಲ್ಲ ಈ ಗುಹಾಂತರ ದೇಗುಲ. ಸತ್ಯವೋ ಅಥವಾ ನಂಬಿಕೆಯ ಪರಾಕಾಷ್ಠೆಯೋ ಗೊತ್ತಿಲ್ಲ, ಆದರೆ ಈ ದೇಗುಲ ದಶಕಗಳ ಹಿಂದಿನ ಕತೆ ಹೇಳ್ತಿದೆ. ರಾತ್ರಿ ಆಯಿತು ಅಂದರೆ ಗುಡ್ಲ ಮೇಲೆಲ್ಲ ಕಲ್ಲು ಬೀಳವಂತೆ. ಏನು ಕಲ್ಲು ಬೀಳುತ್ತಲ್ಲ ಅಂತ ಅವ್ರು ಎದ್ದು ನೋಡಿದರೆ ಕಲ್ಲು ಮೇಲೆಲ್ಲ ಮೂರು ನಾಮಗಳಿದ್ದಂತೆ. ಆಗ ವಯಸ್ಸಾದವ್ರಿಗೆ ಹೋಗಿ ಸ್ವಾಮಿ ಕನಸಿನಲ್ಲಿ ಹೇಳಿದ್ರಂತೆ, ಆ ಕಾಡೆಲ್ಲ ಕೊಚ್ಕೊಂಡು ಹೋಗಿ ನೋಡಿ ಅಲ್ಲಿ ಜ್ಯೋತಿ ಉರಿತಾ ಇರುತ್ತೆ. ಅವರು ನರ್ಸರಿಯಿಂದ ಕಾಡು ಬಿಡಿಸ್ಕೊಂಡ್ಬಂದಾಗ ಇಲ್ಲಿ ಜ್ಯೋತಿ ಉರಿತಾ ಇತ್ತು. ಆಗ ರಂಗನಾಥ ಸ್ವಾಮಿ ಇಲ್ಲಿದೆ ಅನ್ನೋದು ಗೊತ್ತಾಯ್ತು. ಹೌದು, ಹಿಂದೆ ಪ್ರಕೃತಿಗೆ ತನ್ನದೇ ಆದ ಗೌರವವನ್ನು ನೀಡಿ ಪ್ರಕೃತಿಯನ್ನ ದೇವರೆಂದೇ ನಂಬಿದ್ದರು. ಅದರಂತೆ ಮಲೆನಾಡ ಅಂಚಿನಲ್ಲಿರುವ ಸುಂದರ ಪರಿಸರ, ಹಕ್ಕಿಗಳು, ಸುಶ್ರಾವ್ಯವಾದ ಚಿಲಿಪಿಲಿಯ ಸದ್ದು, ಜುಳನೆ ಹರಿಯುವ ವರ್ಷಧಾರೆಯ ಈ ಸುಂದರ ರಮಣೀಯ ತಾಣ ಪೂರ್ವಿಕರು ಪೂಜೆ ಸಲ್ಲಿಸುತ್ತಿದ್ದರಂತೆ. ತರಗು ಗುಡಿಸಲು ಕಟ್ಟಿ ಜೀವನ ನಡೆಸುತ್ತಿದ್ದ ಪೂರ್ವಿಕರ ಗುಡಿಸಲುಗಳ ಮೇಲೆ ರಾತ್ರಿ ಸಮಯದಲ್ಲಿ ಕಲ್ಲುಗಳು ಬೀಳುವ ಸದ್ದು ಬರುತ್ತಿತ್ತಂತೆ. ಆಗ ಆ ಶಬ್ದಗಳನ್ನ ವೀಕ್ಷಿಸಿದಾಗ ಆ ಕಲ್ಲುಗಳ ಮೇಲೆ 3 ನಾಮದ ಶ್ರೀಹರಿ ಗೋವಿಂದನ ತಿಲಕದ ಹಚ್ಚು ಕಾಣಸಿಗುತ್ತಂತೆ. ಗಾಬರಿಗೊಂಡ ಪೂರ್ವಿಕರು ಹೀಗೆ ಚಿಂತನೆ ನಡೆಸುವಾಗ ಆ ಒಂದು ರಾತ್ರಿ ಪೂರ್ವಿಕರ ಕನಸಲ್ಲಿ ಸಾಕ್ಷಾತ್ ಶ್ರೀ ರಂಗನಾಥ ಸ್ವಾಮಿ ಕಾಣಿಸಿಕೊಂಡು ಕಾಡಿನೊಳಗೆ ಈ ಗಿಡ ಗಂಟೆಗಳನ್ನು ಬಿಡಿಸಿಕೊಂಡು ಮುಂದೆ ಸಾಗಿ ಅಲ್ಲೊಂದು ದಿವ್ಯ ಜ್ಯೋತಿ ಕಾಣಸಿಗುತ್ತದೆ. ಅದೇ ನನ್ನ ಭೂಸ್ಥಾನ, ಅಲ್ಲೇ ನಾನು ನೆಲೆ ನಿಂತಿದ್ದೀನಿ ಎಂದು ಸಾಕ್ಷಾತ್ ಶ್ರೀ ವಿಷ್ಣು ಕನಸಿನಲ್ಲಿ ಹೇಳಿದ್ದರಂತೆ. ಅದನ್ನೇ ನಂಬಿದ ಪೂರ್ವಿಕರು ಸೂರ್ಯೋದಯವಾದ ಮರುದಿನವೇ ಗಿಡ ಗಂಟೆಗಳನ್ನು ಬಿಡಿಸಿಕೊಂಡು ಬಂದವರಿಗೆ ಪರಮಾನಂದವೇ ಸೃಷ್ಟಿಯಾಗಿತ್ತು. ಸಾಕ್ಷಾತ್ ಶ್ರೀ ವಿಷ್ಣು ಕನಸಿನಲ್ಲಿ ಬಂದು ದರ್ಶನ ನೀಡುವುದೇ ಒಂದು ಭಾಗ್ಯ ಎಂದುಕೊಂಡವರಿಗೆ ಸಾಕ್ಷಾತ್ ಮೂರ್ತ ರೂಪದಲ್ಲಿ ಕಾಣಿಸಿಕೊಂಡರೆ ಅದೇನಾಗಬೇಡ ಹೇಳಿ. ಹೀಗೆ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕ್ಷಾತ್ ಶ್ರೀ ವಿಷ್ಣುವಿನ ಇನ್ನೊಂದು ರೂಪವಾದ ಶ್ರೀ ರಂಗನಾಥನೆಂದು ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಇಲ್ಲಿ ಬಂದು ಹರಕೆ ಮಾಡಿರುವ ಅದೆಷ್ಟು ಅಸಂಖ್ಯಾತ ಭಕ್ತರಿಗೆ ಭಗವಂತ ಅಂದುಕೊಂಡಿದ್ದನ್ನೆಲ್ಲ ಕರುಣಿಸಿದ್ದನಂತೆ. ಭೂಮಿಯಿಂದ ಉದ್ಭವವಾಗಿರುವ ಈ ಶಿಲೆ 18 ಹಳ್ಳಿಗಳ ಕುಲದೈವವಾಗಿದೆ. ಸ್ವಾಮಿ ಭೂಮಿಯಿಂದನೇ ಬೆಳೆದಿರೋದು. ಇದು ಸುತ್ತ ಹಳ್ಳಿಗೆಲ್ಲ ಇದು ಎಲ್ಲರಿಗೂ ಮನದೇವರು ಅಂತ ಹಿಂದಿಂದಲೂ ನಡೆಸ್ಕೊಂಬಂದವ್ರು. ಏನೇ ಇದ್ದರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ. ಮತ್ತು ಅರ್ಕೆಗಳು ಕೊಡ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತಲ್ಲ. ಮತ್ತು ಇಲ್ಲೆಲ್ಲ 101 ಸೇವೆ ಎಲ್ಲ ಮಾಡ್ತಾರೆ, ಅರ್ಕೆ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಎಂಥ ಬರಗಾಲ ಬಂದರೂ ಇಷ್ಟು ನೀರು ಹೋಗುತ್ತೆ. ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿ ಎಂದು ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ತಮ್ಮ ಇಚ್ಛೆ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಿ ಶ್ರೀ ವಿಷ್ಣುವಿನ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಯಾಗಿದ್ದು, ಪವಾಡವೆಂಬಂತೆ ಇಲ್ಲಿ ಹರಿಯುವ ನೀರು
ಒಂದಿಷ್ಟು ದೂರ ಕ್ರಮಿಸಿದ ಬಳಿಕ ಮಾಯವಾಗುತ್ತಂತೆ. ಇದುವರೆಗೂ ಕೂಡ ಆ ನೀರಿನ ಹರಿವನ್ನ ಕಂಡು ಹಿಡಿಯಲು ಬಂದ ಅದೆಷ್ಟೋ ಜನ ಖಾಲಿ ಕೈಯಲ್ಲಿ ವಾಪಸ್ಸಾಗಿದ್ದಾರಂತೆ. ಎಂಥ ಬೇಸಿಗೆ ಕಾಲದಲ್ಲೂ ನೀರು ಸ್ವಾಮಿ ಪಾದದಲ್ಲೇ ಉಕ್ಕುತ್ತೆ. ನಿಂತಿರೋದು ಇತಿಹಾಸದಲ್ಲಿ ಇಲ್ಲ ನೀರು ನಿಂತಿರೋಂಥದ್ದು. ಬಟ್ ಇಲ್ಲಿ ಜಾಸ್ತಿ ಬರೋಂಥ ಜನ ಭಕ್ತಾದಿಗಳೇನಪ್ಪ ಅಂದರೆ ಈ ಮದುವೆ ಆಗದಿಲ್ದರು, ಮಕ್ಕಳು ಇಲ್ದಿಲ್ದರು ಅವರು ಜಾಸ್ತಿ ಬರ್ತಾರೆ. ಬಟ್ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಬಟ್ ಏನಪ್ಪ ಅಂದರೆ ಇನ್ನೊಂದು ವಿಶೇಷಪ್ಪ ಅಂದರೆ ಸ್ವಾಮಿ ಪಾದದಲ್ಲಿ ಏನು ನೀರು ಉಕ್ಕುತ್ತಿಲ್ಲಿ ಮತ್ತೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗುತ್ತೆ ಅಷ್ಟೇ, ಮತ್ತೆ ಕಣಿಗೆ ಕಾಣಲ್ಲ ನೀರು. ಎಷ್ಟೋ ಜನ ಬಂದಿದ್ದಾರೆ, ಹುಡುಕಬೇಕು ಅಂತಲೇ ಬಂದಿದ್ದಾರೆ, ಎಲ್ಲಿ ಹುಡುಕುತ್ತೆ ಎಲ್ಲಿ ಎಂಡಾಗುತ್ತೆ ಅಂತ ಯಾರೂ ಕಂಡಿಡಿಯೋಕ್ಕಾಗಿಲ್ಲ. ಅದೇನೇ ಇರಲಿ, ನಂಬಿದವರಿಗೆ ಕಲ್ಲು ಕೂಡ ದೇವರು, ನಂಬದೇ ಇರುವವರಿಗೆ ದೇವರು ಕೂಡ ಕಲ್ಲು ಎಂಬುದು ಸುಳ್ಳಲ್ಲ. ಅವರವರ ಭಕ್ತಿ ಅವರವರ ಪಾಲಿಗೆ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ವಿಶಾಲ ಕರ್ನಾಟಕ, ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ.